ಬೈ ಎಲೆಕ್ಷನ್ ಅಲ್ಲಿ ಗೆಲ್ದಿದ್ರೆ ಗ್ಯಾರಂಟಿ ಬಂದ್ ಆಗುತ್ತಾ? ಉಪಚುನಾವಣೆ ಅಕ್ರಮದಲ್ಲಿ ತೊಡಗಿದೆಯಾ? ಹಾಗಾದ್ರೆ ಕೈಪಡೆ. ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲಿಲ್ಲ ಅಂದ್ರೆ ಗ್ಯಾರಂಟಿಗಳು ಬಂದ್ ಆಗುತ್ತಾ? ಉಪಚುನಾವಣೆ ಅಕ್ರಮದಲ್ಲಿ ತೊಡಗಿದೆಯಾ ಕೈಪಡೆ? ರಣಕಣದಲ್ಲಿ ಕೈ ನಾಯಕರ ವಿರುದ್ಧ ಬಿಜೆಪಿ ಬಾಂಬ್. ಗ್ಯಾರಂಟಿ ಬಂದ್ ಮಾಡ್ತಾರೆ, ಕಾಂಗ್ರೆಸ್ಗೆ ಮತ ಹಾಕಿ. ಕಾಂಗ್ರೆಸ್ ಮತ ಹಾಕಿ ಎಂದು ಬೆದರಿಕೆ ಹಾಕ್ತಿದ್ದಾರೆ. ಗಂಭೀರ ಆರೋಪ ಮಾಡಿದಂತಹ ಗೋವಿಂದ ಕಾರಜೋಳ. ಹಣ ಮತ್ತು ಅಧಿಕಾರದ ಬಲದಿಂದ ಗೆಲ್ಲಲು ಕಾಂಗ್ರೆಸ್ ಯತ್ನ ಮಾಡ್ತಾ ಇದೆ. ಉಪಚುನಾವಣೆಯಲ್ಲಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅಧಿಕಾರಿಗಳ ದುರ್ಬಳಕೆ ಮಾಡಿಕೊಂಡು ಸಿಎಂ ಪ್ರಚಾರ ಮಾಡ್ತಾ ಇದ್ದಾರೆ. ಗೋವಿಂದ ಕಾರಜೋಳ ಆರೋಪ ಮಾಡಿದ್ದಾರೆ. ಆಶಾ ಕಾರ್ಯಕರ್ತರನ್ನ ಮನೆ ಮನೆಗೆ ಕಳಿಸ್ತಿದ್ದಾರೆ. ಪ್ರಚಾರಕ್ಕೋಸ್ಕರ ಅಕ್ರಮವಾಗಿ ವಿದ್ಯಾರ್ಥಿಗಳ ಗುರುತಿನ ಚೀಟಿ ಮಾಡಿಲ್ಲ. ಇನ್ನು ಕೈ ನಾಯಕರ ಆರೋಪಕ್ಕೆ ಸಂಸದ ಕಾರಜೋಳ ಗುದ್ದು ಕೊಟ್ಟಿದ್ದಾರೆ. ಶೋವೇಗ ನ್ಯೂಸ್ಗೆ ಗೋವಿಂದ ಕಾರಜೋಳ ಪ್ರತಿಕ್ರಿಯಿಸಿದ್ರು. ಅಕ್ರಮವಾಗಿ ಗೆಲ್ತಾ ಇದ್ದಾರೆ, ಇನ್ನು ಗ್ಯಾರಂಟಿ ಬಂದಾಗತ್ತೆ ಅನ್ನುವಂತೆ. ಯಾಕೆಂದ್ರೆ ಉಪಚುನಾವಣೆ ಈಗ ಅಕ್ರಮದಲ್ಲಿ ತೊಡಗಿದೆ. ಬೈ ಎಲೆಕ್ಷನ್ ಗೆಲ್ಲದೆ ಇದ್ರೆ ಗ್ಯಾರಂಟಿಗಳು ಬಂದಾಗತ್ತೆ. ರಣಕಣದಲ್ಲಿ ಕೈ ನಾಯಕರ ವಿರುದ್ಧ ಈಗ ಬಿಜೆಪಿ ಬಾಂಬ್ ಹಾಕಿದೆ. ಅಂದ್ರೆ ಗ್ಯಾರಂಟಿ ಬಂದ್ ಮಾಡಿಬಿಡುತ್ತೆ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ರೀತಿಯಲ್ಲಿ. ಹಂಗಾಗಿ ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಗಂಭೀರ ಆರೋಪ ಮಾಡಿದಂತಹ ಗೋವಿಂದ ಕಾರಜೋಳ ಗ್ಯಾರಂಟಿ ಬಂದ್ ಮಾಡಿಬಿಡ್ತಾರೆ, ಅದಕ್ಕೆ ಕಾಂಗ್ರೆಸ್ ಮತ ಹಾಕಿ ಅಂತ ಹೇಳುತ್ತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಈಗ ಗೋವಿಂದ ಕಾರಜೋಳ ಮಾಡ್ತಾ ಇದ್ದಾರೆ. ಉಪಚುನಾವಣೆಯಲ್ಲಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಸಿಎಂ ಅನ್ನುವಂತಹ ಆರೋಪ. ಇನ್ನು ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಸಿಎಂ ಪ್ರಚಾರ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆಶಾ ಕಾರ್ಯಕರ್ತರನ್ನ ಮನೆ ಮನೆಗೆ ಕಳಿಸ್ತಾ ಇದ್ದಾರೆ. ಅಕ್ರಮವಾಗಿ ವಿದ್ಯಾರ್ಥಿಗಳ ಗುರುತಿನ ಚೀಟಿ ಕೂಡ ಮಾಡಿಲ್ಲ. ಕೈ ನಾಯಕರ ಆರೋಪಕ್ಕೆ ಸಂಸದ ಕಾರಜೋಳ ಗುದ್ದು ಕೊಟ್ಟಿದ್ದಾರೆ. ಬಾಗಲಕೋಟೆಯ ಮತಕ್ಷೇತ್ರ ಸಂಬಂಧಪಟ್ಟಂತೆ ಉಪಚುನಾವಣಾ ಕಾವು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು ಬಿಜೆಪಿ ಪಕ್ಷದಿಂದ ಸಾಕಷ್ಟು ಮುಖಂಡರು ಇಲ್ಲೇ ಪ್ರಚಾರ ಮಾಡುತ್ತಿದ್ದಾರೆ. ಬನ್ನಿ, ಈಗ ನಮ್ಮೊಂದಿಗೆ ಏನು ಮಾಜಿ ಡಿಸಿಎಂ ಹಾಗೂ ಚಿತ್ರದುರ್ಗದ ಸಂಸದರಾಗಿರುವಂತಹ ಗೋವಿಂದ ಕಾರಜೋಳ ಅವರಿದ್ದಾರೆ. ಅವರು ಯಾವ ತರ ಒಂದು ಪ್ರಚಾರ ಮಾಡ್ತಿದ್ದಾರೆ, ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸುವುದು ಏನೆಲ್ಲ ಒಂದು ರಣತಂತ್ರ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ಸರ್, ಈಗ ಚುನಾವಣೆ ಪ್ರಚಾರ ಯಾವ ತರ ಮಾಡ್ತಾ ಇದ್ದೀರಾ? ಚುನಾವಣೆ ಪ್ರಚಾರ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ BS ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ಈ ರಾಜ್ಯದಲ್ಲಿ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮುಂದಿಟ್ಕೊಂಡು ಮತದಾರರನ್ನ ನಾವು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀವಿ. ಮತಯಾಚನೆಯನ್ನು ಮಾಡ್ತಾ ಇದ್ದೀವಿ. ಕೆ ಶಿವಕುಮಾರ್ ಅವರು ನಮ್ಮ ವಿದ್ಯಾರ್ಥಿಗಳೇನಿದ್ದಾರ ಅವರು ಯಾವುದೇ ಕಾನೂನಿಗೆ ವಿರುದ್ಧವಾಗಿ ಇಲ್ಲಿ ಮತದಾರರಾಗಿಲ್ಲ. 5 ವರ್ಷ 10 ವರ್ಷ ಅವ್ರು ಇಲ್ಲಿ ಇರುವುದರಿಂದ ಅವ್ರು ಇಲ್ಲಿ ಮತದಾರರಾಗಿದ್ದಾರ. ಖಂಡಿತವಾಗಿ ಅವ್ರು ಇಲ್ಲಿ ಒಂದೇ ಕಡೆನೆ ಮತದಾನ ಮಾಡ್ತಾರೆ. ಈಗ ಏನು ಜಿಲ್ಲಾ ಉಸ್ತುವಾರಿ ಸಚಿವರಂತ RB ತಿಮ್ಮಾಪುರ ಒಂದು ನಿಮ್ಮ ಮೇಲೆ ಸವಾಲ್ ಹಾಕಿದ್ದಾರೆ. ಕೃಷ್ಣ ಯೋಜನೆ ಸಂಬಂಧಪಟ್ಟಂಗೆ ನಾವು ಸಾಕಷ್ಟು ಮಾಡಿದ್ದೇವೆ, ಬೇಕಾದ್ರೆ ಬಹಿರಂಗವಾಗಿ ಸವಾಲಿಗೆ ಬರ್ರಿ ಅಂತಾರೆ. ಅದಕ್ಕೆ ನೀವು ಏನು ನಿನ್ನೆ ಹೇಳಿನಲ್ಲ, ಇವತ್ತೆಲ್ಲ ಪೇಪರ್ನಾಗ ಬಂದ್ಬಿಟ್ಟದ. ಬಹಿರಂಗ ಸವಾಲಕ್ಕ ನಾನು ಹೇಳಿದ್ದೀನಿ, 8ನೇ ತಾರೀಕಿಗೆ ಬೆಳಿಗ್ಗೆ 11 ಗಂಟೆಗೆ ಬಸವೇಶ್ವರ ಸರ್ಕಲ್ನಲ್ಲಿ ಅವರಲ್ಲಿರ್ತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಫೈಲ್ಗಳನ್ನು ತೊಗೊಂಡು ಬರ್ಬೇಕಂತ ಹೇಳಿದ್ದೀನಿ. ಯಾಕಂದ್ರೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ. ನಾವು ಮಾಡಿದ್ದೆಲ್ಲ ನಾನೇ ಮಾಡೀನಿ ಅಂತೇಳಿ ಪೂಜಾ ಮಾಡ್ಕೊತ ತಿರುಗಾಡೋದಲ್ಲ. ಬರಲಿ ಹೇಳಿದ್ದೀನಿ, 8ನೇ ತಾರೀಕಿಗೆ 11 ಗಂಟೆಗೆ ಬಹಿರಂಗ ಸವಾಲಕ್ಕೆ ಅವ್ರಿಗೆ ಕರೆದಿದ್ದೀನಿ. ಸರ್, ಈಗೇನು ಸಿದ್ದರಾಮಯ್ಯನವರು ಏನು ಈಗ ನಾವು ಹಿಂದೂ ನೀವು ಹಿಂದೂ ಅಂತ ಈಗ ಈ ಚುನಾವಣೆಯಲ್ಲಿ ಹಿಂದೂ ಆಗಿ ಪ್ರಚಾರ ಮಾಡ್ತಿದ್ದಾರೆ. ಅದಕ್ಕೆ ನೀವು ಏನು ಹೇಳ್ತಿದ್ದೀರಿ? ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಈ ದೇಶದ ಪ್ರಜೆ ಆಗಿರ್ತಕ್ಕಂಥವ್ರು ಅವ್ರು ಯಾವುದೇ ಜಾತಿಯಲ್ಲಿ ಹುಟ್ಟಿರ್ಬೋದು, ಯಾವುದೇ ಧರ್ಮದಲ್ಲಿ ಹುಟ್ಟಿರ್ಬೋದು, ಅವರು ಧರ್ಮಾಂತರ ಆಗುವವರೆಗೂ ಅವ್ರಿಗೆ ಅವ್ರೇನು ಮೂಲ ಜಾತಿಯೊಳಗೆ ಹುಟ್ಟಿರ್ತಾರ ಅದೇ ಇರ್ತದ, ಅದೇ ಧರ್ಮ ಇರ್ತದ. ಅವರು ನಾವು ಹಿಂದೂಗಳಂತ ಹೇಳಿದ್ರ ವೋಟ್ ಬ್ಯಾಂಕಿಗಾಗಿ ಹೇಳ್ತಾ ಇದ್ರ ಅದನ್ನ ನಾವು ನಂಬುವಂಗಿಲ್ಲ. ಸರಿ, ಏನು ಅಂದ್ರೆ ಸಿದ್ದರಾಮಯ್ಯನವರು ಪ್ರಚಾರ ಮಾಡುವ ಸಂದರ್ಭದಲ್ಲಿ ಹಿಂದೂ ಜೊತೆಗೆ ಇಲ್ಲಿ ಬಂದು ಸಾಕಷ್ಟು ಒಂದು ಕಾರ್ಯತಂತ್ರ ಮಾಡ್ತಿದ್ದಾರೆ. ಈ ಅಧಿಕಾರ ಮತ್ತು ಹಣದ ದುರುಪಯೋಗ ಆಗುತ್ತೆ ಅಂತ ಅನಿಸ್ತಾ ಇದೆ. ಈಗಾಗಲೇ ಸರ್ಕಾರಿ ಅಧಿಕಾರಿಗಳನ್ನ ಉಪಯೋಗ ಮಾಡಿಕೊಂಡು ಚುನಾವಣೆ ಪ್ರಚಾರ ಮಾಡ್ತಾ ಇದ್ದಾರೆ.
ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರನ್ನ ಮನೆ ಮನೆಗೆ ಕಳಿಸಿ ನೀವು ಕಾಂಗ್ರೆಸ್ಗೆ ಓಟ್ ಹಾಕದೇ ಇದ್ರೆ 5 ಗ್ಯಾರಂಟಿಗಳು ರದ್ದು ಆಗ್ತಾವ, ನಿಮಗೆ ಹಣ ಬರುದಿಲ್ಲ ಅಂತೇಳಿ ಮತದಾರನ ಬಡವ್ರನ್ನ ಬೆದರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನ ನಾನು ಖಂಡಿಸ್ತೇನೆ. ಸರ್, ಈಗ ಅವ್ರು ಇನ್ನೊಂದು ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು, ಏನು ಬಿಜೆಪಿ ಅವರು ಸೋಲಿನ ಏನು ಸ್ಥಿತಿಯಿಂದಾಗಿ ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡಿ ಅಂತ ಯತ್ನಾಳ್ ಅವ್ರಿಗೆ ಕರೆಸಿ ಪ್ರಚಾರ ಮಾಡ್ತಿದ್ದಾರೆ. ಇಂಥವೆಲ್ಲ ತಂತ್ರ ಮಾಡೋದು ಎಷ್ಟು ಸರಿ ಅಂತ ಹೇಳಿ ನೋಡಿ, ಸೋಲಿನ ಭೀತಿ ಸಿದ್ದರಾಮಯ್ಯನವ್ರಿಗೆ ಕಾಡ್ತಾ ಇದೆ. 4ನೇ ಸಾರಿ ಬರ್ತಾ ಇದ್ದಾರೆ ಚುನಾವಣೆ ಡಿಕ್ಲೇರ್ ಆದ್ಮೇಲೆ. 4 ಸಲ ಬಂದು ಪ್ರಚಾರ ಮಾಡುವಂತ ಅವಶ್ಯಕತೆ ಇಲ್ಲ. ಒಬ್ಬ ಮುಖ್ಯಮಂತ್ರಿ ರಾಜ್ಯದಲ್ಲಿ 3 ವರ್ಷ, ಹಿಂದೆ 5 ವರ್ಷ, 8 ವರ್ಷ ಆಡಳಿತ ಮಾಡಿ ಅವ್ರ ಆಡಳಿತದಲ್ಲಿ ಮಾಡಿದಂಥ ಸಾಧನೆಯನ್ನ ನೋಡಿ ಅವ್ರ ಆಡಳಿತವನ್ನು ಮೆಚ್ಚಿ ಜನ ಓಟ್ ಹಾಕೋ ರೀತಿಯಲ್ಲಿ ಆಡಳಿತ ಮಾಡಬೇಕಾಗಿತ್ತು. ಅದ್ರ ದುರಾಡಳಿತ ಮಾಡಿದ್ರಿಂದ, ಭ್ರಷ್ಟಾಚಾರ ಮಾಡಿದ್ರಿಂದ ಸಿದ್ದರಾಮಯ್ಯನವರು ಹೆದರ್ಕೊಂಡು 5 ಬಾರಿ ಬಂದಿದ್ದಾರೆ. ಇನ್ನೂ ಮತ್ತೊಂದು ಸಾರಿ 6ನೇ ತಾರೀಕಿಗೆ ಬರ್ತೀನಿ ಅಂತ ಹೇಳಿದಾರಂತ. ಯಾರಿಗೆ ಸೋಲಿನ ಭೀತಿ ಅದ? ಸಿದ್ದರಾಮಯ್ಯರಿಗೆ ಅದ, ನಮಗಿಲ್ಲ. ಇದರೆಲ್ಲ ಮಧ್ಯೆ ಬಿಜೆಪಿ ಅಭ್ಯರ್ಥಿ ಎಷ್ಟು ಮತಗಳ ಅಂತರಗಳಿಂದ ಗೆಲ್ಲಬಹುದು ಅಂತ ನಿಮ್ಗೆ ವಿಶ್ವಾಸ ಇದೆ? ನನಗೆ ಇವತ್ತಿನ ಹಳ್ಳಿಗಳಲ್ಲೂ ಓಡಾಡಿದ್ದೀನಿ, ಸಿಟಿಗಳಲ್ಲೂ ಓಡಾಡಿದ್ದೀನಿ. ಜನರ ಉತ್ಸಾಹ ನೋಡಿದ್ರ, ಯುವಕರ ಉತ್ಸಾಹ ನೋಡಿದ್ರ ನಾವು 50,000 ಗೆಲ್ತೀವಿ. ಇದು ಏನು ಚಿತ್ರದುರ್ಗದ ಸಂಸದರಾಗಿರುವಂತ ಗೋವಿಂದ ಕಾರಜೋಳ ಅವರ ಅಭಿಪ್ರಾಯ. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.